ನಮಸ್ಕಾರ ಬಂಧುಗಳೇ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ನಾವು ಹಣ ಗಳಿಸಬಹುದು, ಅಧಿಕಾರ ಪಡೆಯಬಹುದು, ಆದರೆ ಸಮಾಜದ ದೃಷ್ಟಿಯಲ್ಲಿ ಗೌರವ ಗಳಿಸುವುದು ಸುಲಭವಲ್ಲ. ಕೆಲವೊಮ್ಮೆ ನಮಗೆ ಅನಿಸುತ್ತೆ, ನಾನು ಎಲ್ರಿಗೂ ಒಳ್ಳೆಯದನ್ನೇ ಮಾಡ್ತೀನಿ, ಆದರೂ ಜನರು ನನ್ನನ್ನು ಕಡೆಗಣಿಸುವುದೇಕೆ, ನನ್ನ ಮಾತಿಗೆ ಬೆಲೆ ಇಲ್ಲವೇಕೆ ಎಂದು. ಬಂಧುಗಳೇ, ಗೌರವ ಎಂಬುದು ಕೇಳಿ ಪಡೆಯುವ ಭಿಕ್ಷೆಯಲ್ಲ, ಅದು ನಮ್ಮ ವ್ಯಕ್ತಿತ್ವದಿಂದ ಗಳಿಸಬೇಕಾದ ಸಂಪತ್ತು. ಸಾವಿರಾರು ವರ್ಷಗಳ ಹಿಂದೆ ಅಖಂಡ ಭಾರತವನ್ನು ನಿರ್ಮಿಸಿದ ಆಚಾರ್ಯ ಚಾಣಕ್ಯರು ಒಬ್ಬ ವ್ಯಕ್ತಿ ಪ್ರಭಾವಶಾಲಿಯಾಗಿ ಬೆಳೆಯಲು ರಹಸ್ಯ ಸೂತ್ರಗಳನ್ನು ಹೇಳಿದ್ದಾರೆ. ಇಂದಿನ ಈ ವಿಡಿಯೋ ನಿಮ್ಮ ವ್ಯಕ್ತಿತ್ವದ ತೂಕವನ್ನೇ ಬದಲಾಯಿಸಬಹುದು. ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1. ಮೌನದ ಶಕ್ತಿ ಮತ್ತು ದೌರ್ಬಲ್ಯದ ರಕ್ಷಣೆ. ಚಾಣಕ್ಯರು ಹೇಳ್ತಾರೆ, ಅತಿಯಾಗಿ ಮಾತನಾಡುವವನು ತನ್ನ ಬೆಲೆಯನ್ನ ತಾನೇ ಕಡಿಮೆ ಮಾಡಿಕೊಳ್ಳುತ್ತಾನೆ. ಸಮಾಜದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಬೇಕೆಂದರೆ ಮೊದಲು ಮೌನದ ಶಕ್ತಿಯನ್ನ ಅರಿಯಿರಿ. ನಿಮ್ಮ ಯೋಜನೆಗಳನ್ನ, ನಿಮ್ಮ ಮುಂದಿನ ನಡೆಯನ್ನ ಯಾರಿಗೂ ಬಿಟ್ಕೊಡ್ಬೇಡಿ. ಅದರ ಜೊತೆಗೆ ನಿಮ್ಮ ದೌರ್ಬಲ್ಯವನ್ನ, ವೀಕ್ನೆಸ್ಸನ್ನ ಯಾರಿಗೂ ತೋರಿಸಬೇಡಿ. ಜಗತ್ತು ತುಂಬಾ ಕ್ರೂರವಾಗಿದೆ. ನೀವು ಎಲ್ಲಿ ನೋವುಂಟಿದ್ದೀರಿ ಎಂದು ತಿಳಿದ್ರೆ ಜನರು ಅಲ್ಲೇ ನಿಮ್ಮನ್ನ ತುಳಿಯಲು ಪ್ರಯತ್ನಿಸ್ತಾರೆ. ನಿಮ್ಮ ಭಯ ಮತ್ತು ನೋವು ನಿಮ್ಮ ಮನಸ್ಸಿನಲ್ಲೇ ಇರಲಿ. ಜಗತ್ತಿಗೆ ನಿಮ್ಮ ಯಶಸ್ಸು ಮಾತ್ರ ಕಾಣಲಿ. ಚಾಣಕ್ಯರು ಒಂದು ಗಂಭೀರವಾದ ಮಾತು ಹೇಳ್ತಾರೆ, ಅತಿಯಾಗಿ ಮಾತನಾಡುವವನು ತನ್ನ ಬೆಲೆಯನ್ನ ತಾನೇ ಕಡಿಮೆ ಮಾಡಿಕೊಳ್ಳುತ್ತಾನೆ. ಇದರ ಅರ್ಥ ಏನೆಂದರೆ, ಜೀವನದಲ್ಲಿ ಎಲ್ಲವನ್ನ ಎಲ್ಲರಿಗೂ ಹೇಳಬೇಕೆಂದಿಲ್ಲ. ಕೆಲವರು ತಮ್ಮ ಎಲ್ಲಾ ಯೋಜನೆಗಳನ್ನ, ತಮ್ಮ ಕನಸುಗಳನ್ನ, ತಮ್ಮ ಸಮಸ್ಯೆಗಳನ್ನ ಎಲ್ಲರ ಮುಂದೆ ಹೇಳಿಬಿಡ್ತಾರೆ. ಆದರೆ ಜಗತ್ತು ಯಾವಾಗಲೂ ನಮ್ಮ ಸಂತೋಷಕ್ಕಾಗಿ ಕಾಯುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಹೊಸ ವ್ಯವಹಾರವನ್ನ ಆರಂಭಿಸಲು ಯೋಜನೆ ಮಾಡ್ತಿದ್ದಾನೆ ಅಂತ ಕಲ್ಪಿಸಿ. ಅವನು ಉತ್ಸಾಹದಿಂದ ತನ್ನ ಯೋಜನೆಗಳನ್ನು ಸ್ನೇಹಿತರಿಗೆ, ಪರಿಚಯಿಸ್ತರಿಗೆ ಎಲ್ಲರಿಗೂ ಹೇಳ್ತಾನೆ. ಕೆಲವರು ಅವನನ್ನು ಹೊಗಳಬಹುದು, ಆದರೆ ಕೆಲವರು ಆ ವಿಚಾರವನ್ನು ಕೇಳಿ ಅವನಿಗಿಂತ ಮೊದಲು ಅದೇ ಕೆಲಸವನ್ನು ಪ್ರಾರಂಭಿಸಬಹುದು ಅಥವಾ ಅವನ ಬಗ್ಗೆ ನಕಾರಾತ್ಮಕ ಮಾತುಗಳನ್ನು ಹರಡಬಹುದು. ಇಲ್ಲಿ ಒಂದು ಸತ್ಯ ಇದೆ, ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಲು ಸಂತೋಷಪಡುವುದಿಲ್ಲ. ಇನ್ನೊಂದು ಉದಾಹರಣೆ, ಕೆಲವರು ತಮ್ಮ ಜೀವನದ ದುಃಖ, ಸಮಸ್ಯೆ, ಭಯಗಳನ್ನು ಎಲ್ಲರಿಗೂ ಹೇಳ್ತಾರೆ. ನನಗೆ ಹಣದ ಸಮಸ್ಯೆ ಇದೆ, ನನಗೆ ಈ ಕೆಲಸದಲ್ಲಿ ಭಯ ಇದೆ ಎಂದು ಹಂಚಿಕೊಳ್ತಾರೆ. ಆದರೆ ಕೆಲವರು ಅದನ್ನು ಕೇಳಿ ಸಹಾಯ ಮಾಡುವ ಬದಲು ಅದೇ ವಿಷಯವನ್ನ ನಿಮ್ಮ ವಿರುದ್ಧ ಬಳಸಬಹುದು. ಒಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ದೌರ್ಬಲ್ಯವನ್ನ ಹೇಳಿದರೆ ಯಾರಾದರೂ ಅದನ್ನು ಬಳಸಿಕೊಂಡು ನಿಮ್ಮ ಮೇಲೆ ಒತ್ತಡ ಹಾಕಬಹುದು. ಚಾಣಕ್ಯರು ಕಲಿಸುವ ಪಾಠ. ಚಾಣಕ್ಯರು ಹೇಳುವ ದೊಡ್ಡ ಜ್ಞಾನ ಏನೆಂದರೆ, ನಿಮ್ಮ ಯೋಜನೆಗಳನ್ನು ಮೌನವಾಗಿ ಮಾಡಿ. ನಿಮ್ಮ ಶಕ್ತಿಯನ್ನ ಕೆಲಸದ ಮೂಲಕ ತೋರಿಸಿ. ನಿಮ್ಮ ದೌರ್ಬಲ್ಯವನ್ನ ಎಲ್ಲರಿಗೂ ತೋರಿಸಬೇಡಿ. ಯಾಕೆಂದ್ರೆ ಜಗತ್ತು ಯಾವಾಗಲೂ ನ್ಯಾಯವಾದದ್ದಾಗಿರೋದಿಲ್ಲ. ಜೀವನದ ಒಂದು ಸತ್ಯ, ಮೌನವಾಗಿರುವ ವ್ಯಕ್ತಿಯನ್ನ ಜನರು ಕಡಿಮೆ ಅಂದಾಜು ಮಾಡಬಹುದು, ಆದರೆ ಅವನು ತನ್ನ ಕೆಲಸದ ಮೂಲಕ ಯಶಸ್ಸು ತೋರಿಸಿದಾಗ ಅದೇ ಜನರು ಆಶ್ಚರ್ಯಪಡ್ತಾರೆ. ಕೊನೆಯ ಪಾಠ, ನಿಮ್ಮ ಕನಸುಗಳು, ನಿಮ್ಮ ಯೋಜನೆಗಳು ಮಾತುಗಳಲ್ಲಿ ಅಲ್ಲ, ಕೃತ್ಯಗಳಲ್ಲಿ ಕಾಣಿಸಬೇಕು. ಮತ್ತು ಜೀವನ ಹೇಳುವ ಒಂದು ಗಂಭೀರ ಸತ್ಯ, ಜಗತ್ತಿಗೆ ನಿಮ್ಮ ನೋವು ತೋರಿಸಿದ್ರೆ ಅವರು ನಿಮ್ಮನ್ನ ದುರ್ಬಲನೆಂದು ಕಾಣ್ತಾರೆ, ಆದರೆ ನಿಮ್ಮ ಯಶಸ್ಸು ತೋರಿಸಿದ್ರೆ ಅವರು ನಿಮ್ಮನ್ನ ಗೌರವಿಸ್ತಾರೆ. 2. ನೇರ ನಡೆ ಮತ್ತು ಜ್ಞಾನದ ಹಸಿವು. ಕಾಡಿನಲ್ಲಿ ನೇರವಾಗಿರುವ ಮರವನ್ನ ಮೊದಲು ಕತ್ತರಿಸಲಾಗುತ್ತದೆ. ಅಂದ್ರೆ ನೀವು ಅತಿಯಾದ ಮುಗ್ಧರಾಗಿರಬೇಡಿ. ಎಲ್ಲಿ ಬೇಕೋ ಅಲ್ಲಿ ಇಲ್ಲ ಎಂದು ಧೈರ್ಯವಾಗಿ ಹೇಳುವುದನ್ನ ಕಲಿಯಿರಿ. ಪ್ರಭಾವಶಾಲಿ ವ್ಯಕ್ತಿಗಳು ಎಂದಿಗೂ ಇತರರ ಹೌದು ಹೌದಕ್ಕೆ ತಲೆದೂಗುವುದಿಲ್ಲ. ನಂತರದ್ದು ಜ್ಞಾನ. ಜ್ಞಾನವಂತನನ್ನ ಪ್ರಪಂಚವೇ ಪೂಜಿಸುತ್ತದೆ. ಇಂದಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನೀವು ಎಷ್ಟು ಹೆಚ್ಚು ತಿಳಿದುಕೊಳ್ಳುತ್ತೀರೋ ಅಷ್ಟು ಜನರು ಸಲಹೆಗಾಡಿ ನಿಮ್ಮ ಬಳಿ ಬರ್ತಾರೆ. ಜ್ಞಾನವೇ ಸಮಾಜದಲ್ಲಿ ನಿಮ್ಮ ಅತಿದೊಡ್ಡ ಆಸ್ತಿ. ನಿರಂತರವಾಗಿ ಕಲಿಯುತ್ತಿರಿ, ನಿಮ್ಮ ಪ್ರಭಾವ ತಾನಾಗಿಯೇ ಹೆಚ್ಚುತ್ತದೆ. ಚಾಣಕ್ಯರು ಒಂದು ಆಸಕ್ತಿದಾಯಕ ಉಪಮಾನ ನೀಡ್ತಾರೆ. ಕಾಡಿನಲ್ಲಿ ನೇರವಾಗಿ ಬೆಳೆದ ಮರವನ್ನ ಮೊದಲು ಕತ್ತರಿಸಲಾಗುತ್ತದೆ. ಇದರ ಅರ್ಥ ಏನೆಂದರೆ, ಜೀವನದಲ್ಲಿ ತುಂಬಾ ಮುಗ್ಧರಾಗಿರುವುದು ಕೆಲವೊಮ್ಮೆ ಅಪಾಯವಾಗಬಹುದು. ಎಲ್ಲರ ಮಾತಿಗೂ ಹೌದು ಎಂದು ತಲೆದೂಗುವವರು ನಿಧಾನವಾಗಿ ತಮ್ಮ ಮೌಲ್ಯವನ್ನ ಕಳೆದುಕೊಳ್ತಾರೆ. ನೈಜ ಜೀವನದ ಉದಾಹರಣೆ. ಒಂದು ಕೆಲಸದ ಸ್ಥಳದಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ ಎಂದು ಕಲ್ಪಿಸಿ. ಒಬ್ಬನು ಎಲ್ಲರ ಮಾತಿಗೂ ಒಪ್ತಾನೆ. ಅವನಿಗೆ ಕೆಲಸ ಹೆಚ್ಚು ಇದ್ದರೂ ಮತ್ತೊಬ್ಬರು ಕೆಲಸವನ್ನ ಅವನ ಮೇಲೆ ಹಾಕಿದರೂ ಅವನು ಸರಿ ಎಂದು ಹೇಳ್ತಾನೆ. ನಿಧಾನವಾಗಿ ಏನಾಗುತ್ತೆ, ಎಲ್ಲರೂ ಅವನನ್ನ ಸುಲಭವಾಗಿ ಬಳಸಿಕೊಳ್ಳಬಹುದಾದ ವ್ಯಕ್ತಿ ಎಂದು ನೋಡಲು ಶುರು ಮಾಡ್ತಾರೆ. ಅವನ ಶ್ರಮ ಇದ್ದರೂ ಗೌರವ ಕಡಿಮೆಯಾಗುತ್ತೆ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನು ಶಾಂತವಾಗಿ ತನ್ನ ಕೆಲಸ ಮಾಡ್ತಾನೆ,
ಆದರೆ ಅನ್ಯಾಯವಾದ ಕೆಲಸ ಬಂದಾಗ ಧೈರ್ಯವಾಗಿ ಹೇಳ್ತಾನೆ, ಇದು ನನ್ನ ಜವಾಬ್ದಾರಿಯಲ್ಲ ಎಂದು. ಅಂತಹ ವ್ಯಕ್ತಿಯನ್ನ ಜನರು ಗಂಭೀರವಾಗಿ ಪರಿಗಣಿಸ್ತಾರೆ. ಜ್ಞಾನದ ಮಹತ್ವ. ಚಾಣಕ್ಯರು ಮತ್ತೊಂದು ದೊಡ್ಡ ಸತ್ಯ ಹೇಳ್ತಾರೆ. ಜ್ಞಾನವಂತನನ್ನ ಪ್ರಪಂಚವೇ ಗೌರವಿಸುತ್ತದೆ. ಒಬ್ಬ ವ್ಯಕ್ತಿಗೆ ಜ್ಞಾನ ಇದ್ರೆ ಜನರು ಅವನ ಬಳಿ ಸಲಹೆಗಾಗಿ ಬರ್ತಾರೆ. ನೈಜ ಜೀವನದ ಉದಾಹರಣೆ. ಒಂದು ಕುಟುಂಬದಲ್ಲಿ ಅಥವಾ ಕಚೇರಿಯಲ್ಲಿ ಯಾವಾಗಲಾದರೂ ಸಮಸ್ಯೆ ಬಂದಾಗ ಜನರು ಯಾರ ಬಳಿ ಹೋಗ್ತಾರೆ? ಹೆಚ್ಚು ತಿಳಿದಿರುವ ವ್ಯಕ್ತಿಯ ಬಳಿ. ಅವನು ಎಲ್ಲವನ್ನ ಗೊತ್ತಿರುವ ಕಾರಣ ಅಲ್ಲ, ಆದರೆ ಅವನು ನಿರಂತರವಾಗಿ ಕಲಿಯುತ್ತಿರುವ ಕಾರಣ. ಇಂದಿನ ಜಗತ್ತು ತುಂಬಾ ಸ್ಪರ್ಧಾತ್ಮಕವಾಗಿದೆ. ಇಲ್ಲಿ ನಿಮ್ಮ ಸ್ಥಾನವನ್ನ ಉಳಿಸಿಕೊಳ್ಳಲು ಜ್ಞಾನವೇ ನಿಮ್ಮ ಅತಿದೊಡ್ಡ ಶಕ್ತಿ. ಹಣ ಕಳೆದು ಹೋಗಬಹುದು, ಸ್ಥಾನ ಬದಲಾಗಬಹುದು, ಆದರೆ ಜ್ಞಾನ ನಿಮ್ಮ ಜೊತೆಗೇ ಇರುತ್ತೆ. ಕೊನೆಯ ಪಾಠ. ಜೀವನದಲ್ಲಿ 2 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ಅನ್ಯಾಯವಾದಾಗ ಧೈರ್ಯವಾಗಿ ಇಲ್ಲ ಎಂದು ಹೇಳಿ. ಪ್ರತಿದಿನ ಹೊಸದನ್ನ ಕಲಿಯಲಿ. ಯಾಕೆಂದರೆ ಒಂದು ಸತ್ಯ ಇದೆ, ಮುಗ್ಧ ವ್ಯಕ್ತಿಯನ್ನ ಜನರು ಬಳಸಿಕೊಳ್ತಾರೆ, ಆದರೆ ಜ್ಞಾನವಂತ ವ್ಯಕ್ತಿಯನ್ನ ಜನರು ಗೌರವಿಸ್ತಾರೆ. 3. ಆರ್ಥಿಕ ಶಿಸ್ತು, ಸಂಬಂಧಗಳು ಮತ್ತು ಪರಿಶ್ರಮ. ಸಂಪತ್ತಿಲ್ಲದ ವ್ಯಕ್ತಿಯನ್ನ ಸಮಾಜವು ಕೇವಲ ನೆರಳು ಎಂದು ಭಾವಿಸುತ್ತದೆ. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡದೆ ಆರ್ಥಿಕ ಶಿಸ್ತು ಬೆಳೆಸಿ. ಹಣವಿದ್ದವನ ಮಾತಿಗೆ ಸಮಾಜದಲ್ಲಿ ಒಂದು ತೂಕ ಇರುತ್ತೆ. ಹಾಗೆಯೇ ಮೂರ್ಖರ ಜೊತೆ ವಾದ ಮಾಡಬೇಡಿ. ಅವರ ಜೊತೆಗಿನ ವಾದ ನಿಮ್ಮ ಘನತೆಯನ್ನ ಕಡಿಮೆ ಮಾಡುತ್ತೆ. ಕೊನೆಯದಾಗಿ ನಿಮ್ಮ ಪರಿಶ್ರಮ. ಸೋಲಿಗೆ ಹೆದರದೆ ಗುರಿಯತ್ತ ಸಾಗಿ. ನೀವು ಎತ್ತರಕ್ಕೆ ಬೆಳೆದಾಗ ಅಂದು ನಿಮ್ಮನ್ನ ಅವಮಾನಿಸಿದವರೇ ಇಂದು ನಿಮ್ಮನ್ನ ಗೌರವಿಸ್ತಾರೆ. ಚಾಣಕ್ಯರ ಈ ಸೂತ್ರಗಳು ನಿಮ್ಮ ಜೀವನದ ದಾರಿದೀಪವಾಗಲಿ. ಹಣವೇ ಜೀವನದ ಎಲ್ಲವೂ ಅಲ್ಲ, ಆದರೆ ಆರ್ಥಿಕ ಸ್ಥಿರತೆ ಇದ್ರೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಒಂದು ತೂಕ ಬರುತ್ತೆ. ಆರ್ಥಿಕ ಶಿಸ್ತು ನೈಜ ಜೀವನದ ಉದಾಹರಣೆ. ಒಬ್ಬ ವ್ಯಕ್ತಿ ತಿಂಗಳಿಗೆ 30,000 ಸಂಪಾದಿಸುತ್ತಾನೆ ಎಂದು ಕಲ್ಪಿಸಿ. ಆದರೆ ಅವನು ತನ್ನ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾನೆ. ಹೊಸ ಮೊಬೈಲ್, ಅನಗತ್ಯ ಖರ್ಚು, ಸಾಲಗಳು. ಕೆಲವು ತಿಂಗಳುಗಳ ನಂತರ ಅವನಿಗೆ ಹಣದ ಸಮಸ್ಯೆಯಲ್ಲಿ ಸಿಲುಕ್ತಾನೆ. ಅವನಿಗೆ ಸಹಾಯ ಕೇಳಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಮತ್ತೊಬ್ಬ ವ್ಯಕ್ತಿ ಅದೇ ಆದಾಯದಲ್ಲೇ ಸ್ವಲ್ಪ ಹಣ ಉಳಿಸ್ತಾನೆ, ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸ್ತಾನೆ. ಕೆಲ ವರ್ಷಗಳ ನಂತರ ಅವನಿಗೆ ಆರ್ಥಿಕ ಭದ್ರತೆ ಬರುತ್ತೆ. ಅವನ ನಿರ್ಧಾರಗಳಿಗೆ ಜನರು ಗೌರವ ನೀಡಲು ಶುರು ಮಾಡ್ತಾರೆ. ಇದನ್ನೇ ಆರ್ಥಿಕ ಶಿಸ್ತು ಎಂದು ಹೇಳ್ತಾರೆ. ಮೂರ್ಖರ ಜೊತೆ ವಾದ ಮಾಡುವುದು ಒಂದು ಪಾಠ. ಕೆಲವರು ವಾದಕ್ಕಾಗಿ ಮಾತ್ರ ಮಾತನಾಡ್ತಾರೆ. ಅವರಿಗೆ ಸತ್ಯ ಗೊತ್ತಿದ್ದರೂ ಒಪ್ಪಿಕೊಳ್ಳುವುದಿಲ್ಲ. ಒಮ್ಮೆ ನೀವು ಇಂತಹ ವ್ಯಕ್ತಿಯ ಜೊತೆ ವಾದ ಆರಂಭಿಸಿದರೆ ಅದು ಅಂತ್ಯವಿಲ್ಲದ ಚರ್ಚೆಯಾಗುತ್ತೆ. ಇಲ್ಲಿ ಚಾಣಕ್ಯರು ಹೇಳುವ ಜ್ಞಾನ ಏನೆಂದರೆ, ಮೂರ್ಖರ ಜೊತೆ ವಾದ ಮಾಡುವುದು ಎಂದರೆ ನಿಮ್ಮ ಸಮಯ ಮತ್ತು ಘನತೆಯನ್ನ ಕಳೆದುಕೊಳ್ಳುವುದು. ಪರಿಶ್ರಮದ ಶಕ್ತಿ. ಜೀವನದಲ್ಲಿ ಯಶಸ್ಸು ಯಾರಿಗೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಬಹಳ ಬಾರಿ ನೀವು ಪ್ರಯತ್ನಿಸಿದರೂ ಸೋಲು ಕಾಣಬಹುದು. ಆ ಸಮಯದಲ್ಲಿ ಹಲವರು ನಿಮ್ಮನ್ನ ಹಾಸ್ಯ ಮಾಡಬಹುದು, ಇದು ನಿನಗೆ ಆಗುವುದಿಲ್ಲ ಎಂದು ಹೇಳಬಹುದು. ಆದರೆ ನೀವು ಪರಿಶ್ರಮವನ್ನ ನಿಲ್ಲಿಸದೆ ಮುಂದುವರೆದರೆ ಒಂದು ದಿನ ಯಶಸ್ಸು ಬರುತ್ತೆ. ನೈಜ ಜೀವನದ ಸತ್ಯ. ನೀವು ಯಶಸ್ವಿಯಾಗುವವರೆಗೂ ಕೆಲವರು ನಿಮ್ಮನ್ನ ಕಡಿಮೆ ಅಂದಾಜು ಮಾಡ್ತಾರೆ. ಆದರೆ ನೀವು ಎತ್ತರಕ್ಕೆ ಬೆಳೆದ ನಂತರ ಅದೇ ಜನರು ನಿಮ್ಮನ್ನ ಗೌರವದಿಂದ ನೋಡ್ತಾರೆ. ಕೊನೆಯ ಪಾಠ. ಜೀವನದಲ್ಲಿ 3 ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡಬೇಡಿ. ಮೂರ್ಖರ ಜೊತೆ ವಾದಕ್ಕೆ ಹೋಗಬೇಡಿ. ಪರಿಶ್ರಮವನ್ನ ಎಂದಿಗೂ ನಿಲ್ಲಿಸಬೇಡಿ. ಯಾಕೆಂದ್ರೆ ಚಾಣಕ್ಯರ ಜ್ಞಾನ ಹೇಳುವುದು, ಶಿಸ್ತು ಮತ್ತು ಪರಿಶ್ರಮ ಇರುವ ವ್ಯಕ್ತಿಗೆ ಒಂದು ದಿನ ಪ್ರಪಂಚವೇ ಗೌರವಿಸುತ್ತದೆ. ಬಂಧುಗಳೇ, ಈ ಚರ್ಚೆ ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ತುಂಬಿದೆ ಎಂದು ನಂಬ್ತೀನಿ. ಗೌರವ ಎಂಬುದು ಹಣದಿಂದ ಬರುವುದಲ್ಲ, ಅದು ನಿಮ್ಮ ನಡವಳಿಕೆಯಿಂದ ಬರುವುದು. ಚಾಣಕ್ಯರ ನೀತಿಯಿಂದ ಪಾಲಿಸಿ ಸಮಾಜದಲ್ಲಿ ಧ್ರುವತಾರೆಯಂತೆ ಹೊಳೆಯಿರಿ. ನಿಮ್ಮ ಜೀವನದಲ್ಲಿ ಯಾವ ಸೂತ್ರ ಹೆಚ್ಚು ಮುಖ್ಯ ಅನಿಸಿಪೋ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಸದಾ ನಿಮ್ಮ ಉನ್ನತಿಗಾಗಿ ಹಾರೈಸುತ್ತದೆ. ಧನ್ಯವಾದಗಳು.